ಯಾವಾಗಲಾದರೂ ನಿಮ್ಮ ಮನಸ್ಸನ್ನೇ ಬದಲಾಯಿಸುವ ಕತೆ ಕೇಳಿದ್ದೀರಾ? ಮನಾಲಿಯಲ್ಲಿ ಒಬ್ಬ ಅಂಗಡಿ ವ್ಯಾಪಾರಿ ಬಗ್ಗೆ ಹೇಳ್ತೀನಿ ಕೇಳಿ. ಅವರ ಕತೆ ನಿಜವಾಗ್ಲೂ ನಿಮಗೆ ಸ್ಫೂರ್ತಿದಾಯಕವಾಗುತ್ತದೆ. ಇದನ್ನು ಊಹಿಸಿಕೊಳ್ಳಿ. ಮನಾಲಿಯಲ್ಲಿ ಚಳಿಗಾಲ, ತುಂಬ ಚಳಿ. ಈ ಚಿಕ್ಕ ಅಂಗಡಿ ಮಾಲೀಕ ತನ್ನ ಚಿಕ್ಕ ಅಂಗಡಿಯಲ್ಲಿ ನಡುಗುತ್ತಿದ್ದಾನೆ. ವ್ಯಾಪಾರ ತುಂಬ ಕಡಿಮೆ, ಗ್ರಾಹಕರು ಇಲ್ಲವೇ ಇಲ್ಲ. ಚಳಿ ಅವನ ಮೈಯನ್ನು ಗಡಗಡ ಎಂದು ನಡುಗಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಜನ ವ್ಯಾಪಾರ ಬಿಟ್ಟು ಬಿಡುತ್ತಾರೆ ಅಲ್ವಾ? ಆದರೆ ಇವನು ಹಾಗಲ್ಲ. ದೂರು ಹೇಳೋ ಬದಲು, ಕಾರಣ ಕೊಡೋ ಬದಲು ಒಂದು ಚಿಕ್ಕ ಬದಲಾವಣೆ ಮಾಡೋಕೆ ನಿರ್ಧರಿಸಿದ. ಪ್ರತಿದಿನ ಬೆಳಗ್ಗೆ ಅಂಗಡಿ ತೆರೆಯೋ ಮುಂಚೆ ದಾರಿಯಲ್ಲಿ ಹೋಗೋರಿಗೆಲ್ಲ ಉಚಿತವಾಗಿ ಬಿಸಿ ಬಿಸಿ ಚಹಾ ಕೊಡೋಕೆ ಶುರು ಮಾಡಿದ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ. ಯೋಚಿಸಿ, ಚಳಿಗಾಲದಲ್ಲಿ ಒಂದು ಕಪ್ ಬಿಸಿ ಚಹಾ ಮತ್ತು ಒಂದು ಪ್ರೀತಿಯ ನಗು. ಈ ವಿಷಯ ಎಲ್ಲೆಡೆ ಹರಡಿತು. ಜನ ಚಹಾಕ್ಕೋಸ್ಕರ ಮಾತ್ರವಲ್ಲ, ಆ ಪ್ರೀತಿ ಮತ್ತು ಸೌಜನ್ಯಕ್ಕೋಸ್ಕರ ಬರಲು ಶುರು ಮಾಡಿದ್ರು. ಕೆಲವರು ಮಾತಾಡೋಕೆ, ತಮ್ಮ ಕಥೆಗಳನ್ನು ಹಂಚಿಕೊಳ್ಳೋಕೆ ಬರ್ತಿದ್ರು. ನಿಧಾನವಾಗಿ ಅವನ ಅಂಗಡಿ ಒಂದು ಸ್ಥಳೀಯ ಹಾಟ್ಸ್ಪಾಟ್ ಆಗಿ ಬದಲಾಯಿತು. ಅಲ್ಲಿ ಶಕ್ತಿ ಮತ್ತು ನಗು ತುಂಬಿತ್ತು. ಮತ್ತು ಇಲ್ಲಿ ಆಶ್ಚರ್ಯಕರ ವಿಷಯ ಇದೆ. ಕೆಲವೇ ತಿಂಗಳಲ್ಲಿ ಅವನ ವ್ಯಾಪಾರ ಬದಲಾಯಿತು, ಮಾರಾಟ ಹೆಚ್ಚಾಯಿತು ಮತ್ತು ಬೇರೆ ಪ್ರದೇಶಗಳಿಂದಲೂ ಜನ ಆ ವಾತಾವರಣವನ್ನು ಅನುಭವಿಸೋಕೆ ಬರಲು ಶುರು ಮಾಡಿದ್ರು. ಇದೆಲ್ಲ ಆ ಒಂದು ಸಣ್ಣ ಕೆಲಸದಿಂದ, ಅಂದರೆ ಪಾಸಿಟಿವ್ ಆಲೋಚನೆಯಿಂದ. ನನ್ನನ್ನು ಆಕರ್ಷಿಸಿದ್ದು ಇದೆ. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಸಕಾರಾತ್ಮಕ ಬದಲಾವಣೆಯನ್ನು ಮಾಡೋಕ್ಕೆ ಶುರು ಮಾಡಿದರೆ, ಅವು ಚಿಕ್ಕದಾಗಿ ಕಾಣಿಸಿದ್ರೂ ಅದ್ಭುತ ಫಲಿತಾಂಶಗಳು ಸಿಗಬಹುದು. ಹಾಗಾದರೆ ನೀವೇನು ಅಂದುಕೊಳ್ತಿದ್ದೀರಾ? ನೀವು ಇದನ್ನ ಪ್ರಯತ್ನಿಸ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಮಗೆ ಸ್ಫೂರ್ತಿ ನೀಡಿದರೆ ಇಂದು ನೀವು ಯಾವ ಚಿಕ್ಕ ಬದಲಾವಣೆಯನ್ನು ಮಾಡಬಹುದು ಅಂತ ಯೋಚಿಸಿ. ಬಹುಶಃ ನಿಮ್ಮದೇ ಆದ ಕಪ್ ಆಫ್ ಟೀ ಕ್ಷಣಕ್ಕಾಗಿ ಕಾಯುತ್ತಿರಬಹುದು. ಲೈಕ್ and comment, share and subscribe. Thank you for watching the video and keep watching.